ಅದನ್ನು ಕರೋಸಲ್ಲಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಹೇಗೆ ಪೋಸ್ಟ್ ಮಾಡ್ಬೋದು ಅಂತ ನಮ್ಮ ವಿದ್ಯಾರ್ಥಿಯೊಬ್ಬರು ಮೆಸೇಜ್ ಮಾಡಿ ಕೇಳಿದರು. ಸೊ ಇದು ನಿಮಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ರೀಲ್ನ ಸೇವ್ ಮಾಡ್ಕೊಳ್ಳಿ, ಆಮೇಲೆ ಮರ್ತು ಹೋಗ್ತೀರಾ. ಫಸ್ಟ್ ಆಫ್ ಆಲ್ ನಿಮ್ಮ ಇಮೇಜಸ್ಗಳು ನಿಮ್ಮ ಗ್ಯಾಲರಿನಲ್ಲಿ ಇರಬೇಕು. ಯಾವ ಇನ್ಸ್ಟಾಗ್ರಾಮ್ ಅಕೌಂಟ್ ಮೇಲೆ ನೀವು ಪೋಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಅಕೌಂಟ್ ಓಪನ್ ಮಾಡಬೇಕು. ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದಮೇಲೆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಮುಂದೆ ಎಲ್ಲ ಇಮೇಜಸ್ ಬಂದಿದೆ. ಬೈ ಡಿಫಾಲ್ಟಾಗಿ ಅದು ಒಂದು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದೆ. ಇಲ್ಲಿ ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಯಾರೋ ಮಾರ್ಕ್ ಇದೆ ಬಾಟಮ್ ಲೆಫ್ಟ್ ಕಾರ್ನರಲ್ಲಿ. ಈಗ ಡಿಫಾಲ್ಟಾಗಿ ಇದು ಕೊನೆ ಪೇಜ್ನ ತೊಗೊಂಡಿದೆ. ನನಗೆ ಮೊದಲನೇ ಪೇಜ್ ಯಾವ್ದು ಬೇಕೋ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇವಾಗ ಮೊದಲಿಗೆ ನನಗೆ ಈ ಒಂದು ಪೇಜ್ ಬೇಕು. ಇದು ಲಾಂಗ್ ಪ್ರೆಸ್ ಮಾಡಿ ಇದನ್ನು, ಇದು ಫಸ್ಟ್ ಪೇಜ್ ಆಯಿತು. ಇವಾಗ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ಥರ ಮಾಡಿಕೊಂಡು ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ, ಇಲ್ಲಿಯೂ ಕೂಡ ಇದು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಅವಕಾಶ ಕೊಡುತ್ತೆ. ಯಾವುದಾದ್ರೂ ಪೇಜ್ ಹಿಂದೆ ಮುಂದೆ ಆಗಿದ್ದರೆ ನೀವು ಅದನ್ನು ಲಾಂಗ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡೋದ್ರ ಮೂಲಕ ಈ ಥರ ಮೂವ್ ಮಾಡ್ಕೋಬೋದು. ಸೊ ಸರಿಯಾದ ಸೀಕ್ವೆನ್ಸಲ್ಲಿ ಇದೆನಾ ಇಲ್ವಾ ಅಂತ ಇಲ್ಲಿ ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ. ಎಲ್ಲ ಸರಿಯಾಗಿದೆ ಅಂತ ನಿಮಗೆ ಅನಿಸಿದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪೋಸ್ಟ್ ವಿತ್ ಆಡಿಯೋ ಕ್ಯಾನ್ ಗೆಟ್ ಮೋರ್ ರೀಚ್. ಆ್ಯಡ್ ಆಡಿಯೋ. ನಾನು ಆಡಿಯೋ ಆ್ಯಡ್ ಮಾಡಿದೆ. ಆ್ಯಂಡ್ ದೆನ್ ಐ ಆಮ್ ಕ್ಲಿಕಿಂಗ್ ಆನ್ ನೆಕ್ಸ್ಟ್. ನಿಮಗೆ ಏನು ಬೇಕೋ ಆ ಕ್ಯಾಪ್ಷನ್ನ ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ಶೇರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇದು ಶೇರ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಕಂಪ್ಲೀಟಾಗಿ ಅಪ್ಲೋಡ್ ಆದಮೇಲೆ ಶೇರ್ ಆಗಿರುತ್ತೆ. ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ಇದಕ್ಕೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡೋದನ್ನು ಮರಿಬೇಡಿ. ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಬೆಳೆಯೋದಕ್ಕೆ ಇದೇ ಥರದ ಸಾಕಷ್ಟು ಟಿಪ್ಸ್ಗಳಿಗಾಗಿ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ.